ಯಾರ್ಯಾರು ನಮ್ಮ ಚಾನಲ್ ನೋಡಾಕತ್ತೀರಿ ಎಲ್ಲರಿಗೂ ಸುಸ್ವಾಗತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಹೊಸ ವಿಡಿಯೋಸ್ ಅಪ್ಡೇಟ್ ನಿಮಗೆ ಬೇಕಂತಂದ್ರೆ ಗಂಟಿ ಹೊಡೀರಿ. ನಿಮ್ಮ ಮೊಬೈಲ್ದಾಗ ಮ್ಯಾಲೆ ನೋಟಿಫಿಕೇಶನ್ ಟಣ್ ಅಂತ ಬರ್ತಾವೆ. ಏನಪ್ಪ ಏನಾಗೈತೆ ನನಗೆ ಗೋಣ ಅಂತ ವಿಚಾರ ಮಾಡತ್ತೀರೇನ? ಈ ವಿಡಿಯೋ ನೋಡಿದ ಮೇಲೆ ನಮ್ಮ ದೋಸ್ತರು ಮಾಡಿರ ಹಗರಣ ಇದು. ಯಾಕೆ ತಡ, ವಿಡಿಯೋಗೆ ಹೋಗ್ಬಿಡೋಣ ಬನ್ರಿ. ನೋಡತ್ತಿರ ಎಲ್ಲ ದೀಡ್ ಪಂಡಿತರಿಗೂ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತೇನಪ್ಪ ವಿಷಯ ಅಂತಂದ್ರೆ, ಇವತ್ತಿಂದ ಹೊಸದಾಗಿ ನನ್ನ ಲೈಫು ಮಿನಿ ಬ್ಲಾಗ್ಸ್ ಅಂತ ಮಾಡತ್ತೀನಿ. ನನ್ನ ಲೈಫ್ನಾಗ ಡೈಲಿ ರುಟೀನ್ ನಾನು ಏನೇನು ಮಾಡ್ತೀನಲ್ಲ, ಸೊ ಅದನ್ನು ಒಂದು ಸಣ್ಣ ಪುಟ್ಟ ಕ್ಯಾಮ್ರಾದಾಗ ಸೆರೆ ಹಿಡಿದ್ಬಿಟ್ಟು ಮೆಮೊರೀಸ್ ಥರ ಸ್ಟೋರ್ ಮಾಡೋಣ ಅಂದ್ಕೊಂಡೀನಿ. ಸೊ ಇವತ್ತಿಂದ ಫಸ್ಟ್ ಸ್ಟಾರ್ಟ್ ಮಾಡೀನಿ. ಇವತ್ತೇನಪ್ಪ ಖುಷಿ ಅಂತಂದ್ರೆ, ಭಾಳ ದಿನ ಆದಮೇಲೆ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಮತ್ತೆ ಊರಿಗೆ ಹೋಗ್ತಾನೆ. ಅಂದ್ರೆ ಲೈಫ್ನಾಗ ಖುಷಿ ಏನಂತಂದ್ರೆ, ನಿಮಗೆ ಲೈಫ್ನಾಗ ಏನಾದರೂ ಏನು ಕಷ್ಟ ಅನ್ಸಲ್ಲ. ನೀವು ಜೊತೆಗಿದ್ದು ಬೆಳೆದು ಆಟಾಡಿ ಈ ಥರ ಫ್ರೆಂಡ್ಸ್ನ ಸ್ವಲ್ಪ ಬಿಟ್ಟು ಹೋಗ್ಬೇಕಂದ್ರೆ ಸ್ವಲ್ಪ ಫೀಲ್ ಆಕೈತಿ. ಇದ್ಯಾವ್ದು ಗುರು ಹಡ್ಬಿಟ್ಟಿದ್ದು, ರೈಲ್ವೆ ಸ್ಟೇಷನ್ ಒಳಗೆ ಬರ್ಬೇಕಂತಂದ್ರೆ ಕಂಬಿ ಗಿಂಬಿ ಎಲ್ಲ ಹತ್ಕೊಂಡು ಹಾರ್ಕೊಂಬರ್ಬೇಕಲ್ಲ. ಆದರೂ ಭಾರಿ ಹಡ್ಬಿಟ್ಟು ದೋಸ್ತರು ಇರ್ತಾರಪ್ಪ ಜೀವನದಾಗ. ಅವನವನು ಎಲ್ಲ ನಮ್ಮನ್ನ ಅವನವನು ಬರ್ಬಾದ್ ಮಾಡಿ ಜೀವನ ಹಾಳು ಮಾಡಿ ಈಗೆಲ್ಲ ಲೈಫ್ ಸೆಟ್ಲ್ ಮಾಡ್ಕೊಳಕ್ಕೆ ಬೇರೆ ಕಡೆ ಹೋಗ್ಬಿಡ್ತಾರೆ ಬಿಟ್ಟುಗಟ್ಟು. ಇಷ್ಟು ದಿನ ಹಡ್ಬಿಟ್ಟು ಕೆಲಸ ಮಾಡಿ ನಮ್ಮನ್ನ ಹಾಳು ಮಾಡ್ಯಾರ. ಅವನವನು ಭಾಳ ಅಂದ್ರೆ ಇನ್ನೊಂದು 40 ವರ್ಷ ಬದುಕ್ತೇವೆ. ಅದೊಂದು 40 ವರ್ಷ ಹಾಳು ಮಾಡಿದ್ರು ಇನ್ನೂ ಚಲೋ ಇರೋದು. ಇನ್ನು ಏನೇನೇನಪ್ಪ ಅವನವನು ನಮಗೆ ಚಟ ಹತ್ತಿಸ್ಬಿಟ್ಟಾರ ಇವ್ರದ್ದು. ಹೆಂಗಂದ್ರೆ, ಬಿಟ್ಟು ಹೋಗ್ರಿ ತೊಲಗ್ರಿ ಸಾಯಿರಿ ನನ್ನ ಮಕ್ಕಳನೋ ಅನಿಸ್ತತಿ. ಒಂದೊಂದ್ಸಲ ಅವನವನು ಬಿಟ್ಟು ಹೋದ್ರಿ, ಅದಕ್ಕೆ ಬಿಟ್ಟು ಹೋದ್ರಿ ಮರೆ ಬಂದು ಅಂಡಿಗೆ ಬರ್ರಿ ಅಂದ್ರೆ ಸಿಕ್ಕ ಬರ್ರಿ ಅನ್ನಿಸ್ತದೆ. ಇಲ್ಲೊಬ್ಬ ನುಚ್ಚೋಳ ಮಗ ಅದಾನ, ಅವ್ನು ಮೀಟ್ ಮಾಡಕ್ಕೆ ಬಂದೀನಿ. ಅವ್ನು ನೋಡಿದ್ರೆ ಇಬ್ರು ಸೇರಿ ಊರಿಗೆ ಹೋಗೋಣ ಅಂತಂದು, ಅಲ್ಲಿ ಬರ್ತೇನೆ ಇಲ್ಲಿ ಬರ್ತೇನೆ ಅಂತಂದು ಎಲ್ಲ ಅದಾನ. ಏನಪ್ಪ ಈಗ ಬಂದೇನೆ, ಅವ್ನು ಎಲ್ಲಿ ಸಿಗ್ತಾನೇನೋ ಯಾರಿಗೆ ಗೊತ್ತು. ತಲೆ ಅನ್ನೋದು ಬ್ಯಾಡ ಬಿಡು, ಅವೆಲ್ಲ ಮಾತು ಚಲೋ ಇರಲ್ಲ. ಬರೀಪ್ಪ ಹಂಗೆ ಸ್ಲೋ ಮೋಷನ್ನಾಗ ಹಂಗೆ ರೈಲ್ವೆ ಸ್ಟೇಷನ್ ತೋರಿಸ್ತೇನೆ. ಇವನೊಬ್ಬನ ದೋಸ್ತು ಬಂದಂತ ಇಲ್ಲಿ ಕಾಯತಾನೆ. ಪಾಪ ಅವನು ಭಾಳ ದಿನ ಆಯ್ತು ಊರ ಕಡೆನೇ ಬಂದಿಲ್ಲ. ಮೊನ್ನೆ ಹೋಳಿ ಹಬ್ಬ ಇದ್ರು ಊರಿಗೆ ಬಂದಿಲ್ಲ. ನೋಡೋಣ ಹೆಂಗೆ ಕಾಣ್ತಾನೆ, ತೋರಿಸ್ತಾನೆ ಬರತ್ತಿಗೆ. ಹಂಗೆ ಇರು, ಭಾರಿ ಮಜಾ ಅದ. ಅಲ್ಲಿ ಯಾರೋ ಬಂದು ಮನ್ಸಿಕಾಗ್ಯಾನ ಫೋನ್ನಾಗ ಮುಕ್ಕಳು ಬಿಸ್ಕೊಂಡು ನಿಂತಾನ. ಟ್ರೈನಿಗೆ ಕಾಯ ಜೀವನ ಚಲೋ ಐತೆ. ಇಡೀ ಟ್ರೈನ್ನಾಗ ರೋಟ್ ಇಲ್ಲೇ ಹತ್ಬೋದಲ್ಲ, ಇತ್ತಾಗಿಂದ ಹತ್ತಿ ಇತ್ತಾಗಿಂದ ಇಳ್ಯೋದು. ಅವನು ಭಾರಿ ಮಜಾ ಆಯ್ತು ಬಿಡ. ಇದು ಟ್ರೈನಿಗೆ ಕಾದು ಪಾಪ ಜೀವನನ ಬೇಸರಾಗಿ ಮಕ್ಕಂಬಿಟ್ಟಾನ ನೋಡ್ರಿ. ಅಯ್ಯೋ ಪಾಪ, ಹೆಣ ಹೋಗೈತಾ ಇದೆ. ಕೊನೆಗೂ ಇಷ್ಟೊತ್ತು ಕಾದ್ಮೇಲೆ ಟ್ರೈನ್ ಬರತೈತಿ. ಒಂದು 2 ತಾಸು ಕಾದ್ವನ, 2 ತಾಸು ಕಾದ್ವಿ. ಟ್ರೈನ್ ಬರತೈತಿ, ಹಿಂದ ತೋರಿಸ್ತಾನೆ. ಅನ್ಸತೈತೆ ಹಿಂದ ಟ್ರೈನ್ ನನ್ನಿಂದ ಅದ ಟ್ರೈನ್. ಹಂಗೆ ಇರ್ರಿ, ಟ್ರೈನ್ ಹತ್ತ ಮಟ್ಟ ಸ್ವಲ್ಪ ಅದನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ.
ಫೈನಲಿ ಬಂದ್ವಿ ನಮ್ಮ ಕಂಪಾರ್ಟ್ಮೆಂಟ್ಗೆ. ಆಲ್ರೆಡಿ ಬುಕ್ ಮಾಡೇವಿ, ಟೆನ್ಷನ್ ಇಲ್ಲ. ಏನಿಲ್ಲ ಮರ ಟ್ರೈನ್ನಾಗ 4-5 ತಾಸು ಕೂತ್ಕೊಂಡು ಕಾಯ್ಬೇಕಂದ್ರೆ ಫುಲ್ ಬೋರಿಂಗ್ ವಿಚಾರ ಬಿಡ್ತಾರೆ. ಈಗ ಅಲ್ಲಂಗ ನಮ್ಮ ದೋಸ್ತರು ಕಾಯ್ತಿರ್ತಾರೆ ನಮ್ಮ ವೆಲ್ಕಮ್ ಮಾಡ್ಕೊಳಕ್ಕೆ. ನೋಡೋದು ತಡ್ರಿ. ನಮ್ಮ ದೋಸ್ತರು ಅಂತ ಭಾರಿ ಕಾಯ್ತಿರ್ತಾರೆ. ನಮ್ಮ ಬಿಟ್ಟು ಒಂದು ಸ್ವಲ್ಪ ಹೊತ್ತು ಇರೋಂಗಿಲ್ಲ. ಎಲ್ಲಿದ್ದಾರಪ್ಪ ಇವರು? ಅವ್ರನ್ನ ನೋಡೋಕೆ ಭಾಳ ನಮ್ಮನ್ನ ಮಿಸ್ ಮಾಡ್ಕೊಂಡಿರ್ತಾರೆ. ನಾವು ಮಿಸ್ ಮಾಡ್ಕೊಂಡಿರ್ತೇವೆ, ಅದಕ್ಕಂತ ನಾವು ಬಂದೇವಿ. ಈಗ ಟ್ರೈನಿನ ಕೆಳಗಿಳಿದ್ವಿ. ನಾವು ಹಡ್ಸಿ ಮಕ್ಕಳು ಒಬ್ಬರು ಬಂದಾಗಿಲ್ಲ. ಇದ್ರ ಸಂಬಂಧ ವಿಡಿಯೋ ಬೇರೆ ಮಾಡ್ಬೇಕತ್ತೆ. ವಿಡಿಯೋ ಹಂಗಿದ್ರು ನೋಡಿಬಿಟ್ರಿ ಪೂರ್ತಿ, ಸಬ್ಸ್ಕ್ರೈಬ್ ಮಾಡಿರಿ. ದೋಸ್ತರು ನಂಬಕ್ಕೆ ಹೋಗ್ಬೇಡ್ರಿ, ಯಾವ ಮಿಂಡ್ರಿ ಮಕ್ಕಳು ಬರಲ್ಲ. ಬೆಲ್ ಬಟನ್ ಒತ್ತಿ. ಹಾಗೆ ಬಾಯ್ ಬಾಯ್ ಬಾಯ್. ಬರೀ ಡೌಗಳು ನಿಂದು ಏನು ನೋಡತ್ತಿಲ್ಲ. ಸಬ್ಸ್ಕ್ರೈಬ್ ಮಾಡ ಹಾಟ್ರಿ ನಿಂಗೆ.